ನೋಡಿ ಕಬಾಬ್ ಬಿಸಿ ಬಿಸಿ ಇದೆ, ಜ್ಯೂಸ್ ಇದೆ ಒಳಗಡೆ. ಇನ್ನೊಂದು ರೈಸ್ ಕಬಾಬ್ ಇದಲ್ಲ ದೋಸೆನಾ? ಎಲ್ಲಿದೆ ದೋಸೆ? ಕಬಾಬ್ ಚೆನ್ನಾಗಿದೆಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಸೊ ಬೆಳಿಗ್ಗೆ 6:45 ಆಗಿದೆ. ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ. ಸೊ ರೆಡಿ ಆಗ್ತಿದ್ದಾರೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತಿಗೆ. ನಾವು ಅಂದ್ಕೊಂಡಿದ್ದ ಪ್ರಕಾರ ಒಂದು 4 ಗಂಟೆ 4:15 ಹೋಗೋಣ ಅಂತ. ಸೊ ಎಲ್ಲಿಗೆ ಹೋಗ್ತಿರೋದು ಅಂತಲೂ ತೋರಿಸ್ತೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲೂ ನೋಡಿರ್ತೀರ ಎಲ್ಲಿ ಅಂತ. ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. ನಾನೇನು ಅಂದ್ಕೊಂಡೆ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ, ಬಟ್ ಅಲ್ಲೇ ಹೋಗಿ ತಿಂದರೆ ಒಂದು ಫೀಲೇ ಬೇರೆ ಅದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ ನಡೀತೀವಿ. ಅದೇ ಸುಕ್ಕ ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಈ ಟೈಮಲ್ಲಿ ಬಿರಿಯಾನಿ ತಿನ್ನೋದು ಇನ್ನೂ ಸೂಪರಾಗಿದೆ. ರಶ್ ಇಲ್ಲ ಇವತ್ತು, ಮೇಲ್ಗಡೆ ನಾವು ಆರಾಮಾಗಿ ಕೂತ್ಕೋಬೋದಾಯ್ತು. ಪ್ಲೇನ್ ಸೂಪ್ ಕೊಡಿ, 2 ಬನ್ನೂರು, 2 ಸಕಲ, 2 ಬನ್ನೂರು ಸುಕ್ಕ ಪಲಾವು, ಕಬಾಬ್ ಏನಾದ್ರು, ಒಂದು ಕಬಾಬ್. ಸರ್ ಕಡಿಮೆ ಇದ್ದಾರೆ ಜನರು ಇವತ್ತು. ಓ ರಜಾ ಅಂತನಾ? ಹಾಂ ಓಕೆ. ಬಿರಿಯಾನಿ ಮಟನ್ ಬಿರಿಯಾನಿ. ಇವಾಗ ಪ್ಲೇನ್ ಸೂಪ್. ಆ್ಯಂಬಿಯನ್ಸ್ ಚೆನ್ನಾಗಿದೆ, ಸೂಪರಾಗಿದೆ. ಮೇಲ್ಗಡೆ ಕೂತ್ಕೊಬಿಟ್ರೆ ಇನ್ನೂ ಸೂಪರಾಗಿರುತ್ತೆ. ಕಬಾಬ್ ಬರಬೇಕು. ಇನ್ನೊಂದು ಗ್ಲಾಸ್ ಕೊಡಲಾ? ಸೂಪು ಅರ್ಧ ತೊಗೊಳುತ್ತೆ. ತೊಗೊಬ ನೋಡೋದ. ಇನ್ನು 2 ಗ್ಲಾಸ್ ಸಾಕು ನೋಡೋದ. ಅದು ಬಿಟ್ಟರೆ ಕಬಾಬು ಚಿಕನ್ ಇದೆ. ಚಿಕನ್ ಕಬಾಬ್ ಬಿಡಿದ್ದೀವಿ ಹಾಫು. ನೋಡಿ ಕಬಾಬ್ ಬಿಸಿ ಬಿಸಿ ಇದೆ. ಕಬಾಬ್ ತಿನ್ನು. ಏನು ಒಂದು ಇನ್ನೊಂದು ರೈಸ್ ಕಬಾಬ್ ಅಲ್ಲಿದೆಲ್ಲ. ದೋಸೆನಾ? ಎಲ್ಲಿದೆ ದೋಸೆ? ದೋಸೆ ಇಲ್ಲ. ಸೂಪ್ ಹೇಗಿದೆ? ಮಟನ್ ಹೇಗಿದೆ? ಮಟನ್ ರೈಸ್ ಚೆನ್ನಾಗಿದೆ. ಸೂಪರ್ ಆಗಿದೆ ಇಲ್ಲ ಸುಮ್ಮನೆ ಸೂಪರ್ ಅಂತ ಇದ್ದೀರಾ? ಸೂಪರ್ ಆಗಿದೆ. ನೋಡೋಣ ಫಸ್ಟ್ ಸೂಪ್ ಕುಡಿಯೋಣ. ಆಯ್ತು, ಕಬಾಬ್ ಟೇಸ್ಟ್ ಮಾಡೋಣ ಹೇಗಿದೆ ನೋಡೋದ. ಫಸ್ಟು ಬಿಸಿದೇವಿ. ಕಬಾಬ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ರೈಸು ಮಟನ್ ಪೀಸ್ ಎಲ್ಲ? ಮಟನ್ ಪೀಸ್ ಚೆನ್ನಾಗಿದೆ, ರೈಸ್ ಸ್ವಲ್ಪ ಕಮ್ಮಿ, ಕಡಿಮೆ. ಹಾಂ, ಜ್ಯೂಸ್ ಇದೆ ಒಳಗಡೆ. ತಿನ್ನು ಸಂಜು, ಯಾಕೆ ಬೇಡವಾ? ನೆಕ್ಸ್ಟ್ ಟೈಮ್ ನಿಮ್ಗೆ ಮರಲೇ ಇರಲಿ, ತಗೊಂಬರೋದು. ಆಮೇಲೆ ಚಿಕನ್ ಬೇಕು ಮಟನ್ ಬೇಕು ಅಂದರೆ ಮತ್ತೆ ಕೊಡಿಸಲ್ಲ ಹೇಳಿದ್ದೀನಿ. ನಂದೇನೆ ಹೇಳಿದ್ವಿ ತಾನೇ ಬೆಳಗ್ಗೆನೇ ಹೋಗ್ತೀವಿ ಅಂತ. ಗ್ರೇವಿ ಬೇಕಂದ್ರೆ ಹಾಕ್ಸ್ಕೊಳ್ಳಿ. ಮಟನ್ ಪೀಸ್ ಟೇಸ್ಟ್ ಮಾಡೋಣ. ಓಕೆ. ಟೇಸ್ಟ್ ಓಕೆ ಇದೆ. ಸ್ವಲ್ಪ ತಣ್ಣಕ್ಕಿದೆ, ಲೇಟಾಗಿ ಬಂದಿದ್ದೀವಿ ಇವಾಗ. 10 ಗಂಟೆ ತನಕ ಇರುತ್ತೆ. ಫ್ರೈಡೇ ಸ್ಯಾಟರ್ಡೇ ಸಂಡೇ ಅರ್ಲಿ ಮಾರ್ನಿಂಗ್ ಅಂದರೆ 4 to 10. ಇಲ್ಲಾಂದರೆ ದಿನ 11:30 ರಾತ್ರಿ 11. ಸ್ವಲ್ಪ ಇನ್ನೊಂದು ಒಂದೇ ಪೀಸ್ ತಿಂದದ್ದು. ಟೀ ಬೇಕು ಟೀ ಬೇಕಾ ನೀವು? ಬಿರಿಯಾನಿ ತಿನ್ಮೇಲೆ ಕುಡಿಯೋಣ.
ಚೆನ್ನಾಗಿಲ್ಲ. ಏನು ಚೆನ್ನಾಗಿಲ್ಲ? ಕಬಾಬ್ ಚೆನ್ನಾಗಿತ್ತಾ? ಕಬಾಬು ಚೆನ್ನಾಗಿತ್ತು. ಎಷ್ಟೊಂದು ಕಡೆ ಕಬಾಬು ರೆಡ್ ಕಲರ್ ಇರುತ್ತೆ, ಇಲ್ಲಿ ನೋಡಿ ಕಲರೇ ಇಲ್ಲ. ಕಬಾಬ್ ಚೆನ್ನಾಗಿದೆ, ಬಟ್ ರೈಸು ಮಟನು ಇವೆಲ್ಲ ಓಕೆ ಅಷ್ಟೇ, ಸುಮ್ಮನೆ ಈಪು ಜಾಸ್ತಿ. ತುಂಬ ಟೇಸ್ಟು ಅಯ್ಯೋ ಯಾಕ್ರೆ ಇಲ್ಲ, ನಾರ್ಮಲ್ ಆಗಿದೆ. ಫುಲ್ ಬಿಸಿ ಸೊ ಊಟ ಮಾಡಿದ್ದು ಮುಗೀತು, ಸಾರಿ ತಿಂಡಿ ತಿಂದಿದ್ದು ಮುಗೀತು. ರೈಸ್ ಅಷ್ಟಕ್ಕಷ್ಟೇ. ನೀವು ಸೂಪರ್ ಆಗಿದೆ ಅಂದರೆ ಇನ್ನೇನು ಹೇಳಬೇಕು ಅಂದರೆ ಇರೋದನ್ನ ಹೇಳಬೇಕು ಅಷ್ಟೇ. ರೈಸ್ ಓಕೆ ಓಕೆ. ಗ್ರೇವಿ ಚೆನ್ನಾಗಿತ್ತು, ಕಬಾಬ್ ಚೆನ್ನಾಗಿತ್ತು. ಕಬಾಬ್ ಸಖತ್ತಾಗಿತ್ತು. ಕಬಾಬ್ ಒಂದೇ ಸಖತ್ ಟೇಸ್ಟ್ ಆಗಿ ಅನಿಸಿದ್ದು, ಮಿಕ್ಕಿದೆಲ್ಲ ಓಕೆ ಓಕೆ ಅಷ್ಟೇ ಅಲ್ವಾ ಸಂಜು? ಗ್ರೇವಿನೂ ಅಲ್ವಾ? ನೀನೇನು ತಿಂದೇ ಇಲ್ಲ. ಮಾಲ್ಗುಡಿಗೆ ಹೋಗ್ಬಿಡೋದ ಮನೆ ಹತ್ರ, ಅಲ್ಲಿ RTO ಮುಂದೆ ಇದೆ, ಸಖತ್ತಾಗಿದೆ. ಬರ ಬಾ, ಅದೆಲ್ಲ ಏನು ಮಾಡ್ಬಿಡ, ನಡಿ ಟೀ ಕುಡಿಯೋಣ. ಬಂದಿದ್ದೀವಿ ತಾನೆ, ನಡಿ. ಮಲ್ಕೊಂಡಿದ್ದೆ, ಬಿಸ್ಕೆಟ್ ಕೊಡೋದು ಇನ್ನೊಂದು ಅಲ್ಲಿ. ಚೆನ್ನಾಗಿತ್ತಾ ಟೀ? ಬಿಸ್ಕೆಟ್ ಆಗಿತ್ತು? ವ್ಯಾನ 2 ತಿನ್ಬಿಟ್ಟು ವ್ಯಾ ಅಂತ ಅನ್ನೋದೆಲ್ಲ ತಿನ್ಬಿಟ್ಟು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಗೈಸ್ ಜಸ್ಟ್ ಮನೆಗೆ ಬಂದೆ, ಇವಾಗ ನಿದ್ದೆ ಬರ್ತಾಯಿದೆ, ಹೆವಿ ಟೈರ್ಡ್ ಆಗಿದ್ದೀನಿ. ಮತ್ತು ಪ್ಲೇಸ್ ಬಗ್ಗೆ ಹೇಳ್ಬೇಕಾದ್ರೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಟೇಸ್ಟ್ ವೈಸ್ ಅಷ್ಟಕ್ಕಷ್ಟೇ. ತುಂಬ ಹೈಪ್ ಇದೆ ಅಂತ ನನಗನ್ಸುತ್ತೆ. ಸೊ ಹೋಗಿರೋರು ಪ್ಲೀಸ್ ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಮತ್ತು ಟೇಸ್ಟ್ ವೈಸ್ ಹೇಗೆ ಅನಿಸ್ತು. ಮತ್ತು ಕಬಾಬ್ ಬಿಟ್ಟರೆ ನನಗೆ ಯಾವುದೋ ಅಷ್ಟೊಂದೇನು ತುಂಬ ಚೆನ್ನಾಗಿದೆ ಅಂತ ಏನು ಅನಿಸಿಲ್ಲ, ನಾರ್ಮಲ್ ಮೀಡಿಯಮ್ ಎಲ್ಲ ಕಡೆ ಹೇಗಿರುತ್ತೆ ಆ ಥರನೇ ಇತ್ತು, ಏನು ತುಂಬ ಹೈಪ್ ಮಾಡೋ ಥರ ಏನಿಲ್ಲ. ಗೈಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.